ಹಾಯ್ ನಮಸ್ಕಾರ. ನಾವು ಪಿ ಸಿ ತೀರ್ಥಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಎಂಟರ್ ಕರ್ನಾಟಕ ಎಲ್ಲ ಕಡೆ ಸ್ಟ್ರೈಕ್ಗಳು ನಡೀತಾ ಇದೆ. ಏನಪ್ಪ ಈ ಸ್ಟ್ರೈಕ್ ಮಾಡ್ತಾ ಇರೋರು ಯಾರು? ರೈತರು ಅಲ್ಲ, ರೈತರ ಹೆಸರಲ್ಲಿ ಬೇರೆಯವರು ಮಧ್ಯವರ್ತಿಗಳಿಂದ ಕೆಲವು ನಾಯಕರುಗಳು ಮುಖಂಡರುಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ನೋಡಿ, ಇದು ನಾನು ಟೊಮೊಟೊ ಬೆಳೆದಿದ್ದೀನಿ. ಈ ಟೊಮೊಟೊನ RMC ಅಡಿಗೆ ತಗೊಂಡೋಗ್ತೀನಿ. ಏನೋ ಒಂದು 100 ಬಾಕ್ಸ್ ಟೊಮೊಟೊ ಕೊಯ್ತೀನಿ, RMC ಅಡಿಗೆ ತಗೊಂಡೋಗ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ ಒಂದು ಬಾಕ್ಸ್ಗೆ 20 ರೂಪಾಯಿ ಬಾಡಿಗೆ ಕೊಡ್ತೀನಿ. ಆಮೇಲೆ ಅಲ್ಲಿ 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ಕೊಡ್ತೀನಿ. ಒಂದು 100 ಬಾಕ್ಸ್ಗೆ ಒಂದು 200 ರೂಪಾಯಿ ಬಾಕ್ಸ್ ಹೋಯ್ತು ಅಂದರೆ 20,000 ಸಿಗುತ್ತೆ. 20,000ದಲ್ಲಿ 2,000 ರೂಪಾಯಿ ಬಾಡಿಗೆ ಕೊಡ್ತೀನಿ, 2,000 ರೂಪಾಯಿ ಕಮಿಷನ್ ಕೊಡ್ತೀನಿ. ಆಮೇಲೆ ಇಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಜನಗಳು ಬರ್ತಾರಲ್ಲ, ಅವ್ರಿಗೆ ಸಂಬಳ ಕೊಡ್ತೀನಿ, ಡೈಲಿ ಸಂಬಳ ಕೊಡ್ತೀನಿ. ಕೂಲಿಯಿಂದ ತಪ್ಪಾಗುತ್ತೆ, ಸಂಬಳ ಕೊಡ್ತೀವಿ. ರೈತರಿಗೆ ಏನು ಉಳಿಯುತ್ತೆ? ಇದನ್ನೆಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇದನ್ನೆಲ್ಲ ಆಲೋಚನೆ ಮಾಡಿ ಈ ಕಮಿಷನ್ ಅನ್ನೋ ಒಂದು ದೊಡ್ಡ ಮಾಫಿಯಾ ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ. ತಪ್ಪಾ? ಇದ್ರ ಹೆಸರಲ್ಲಿ ತಪ್ಪಾ? ಇದು ಕೆಲವು ಮುಖಂಡರುಗಳು ದೊಡ್ಡ ಸ್ಟ್ರೈಕು ಅದು ಇದು ಅಂತ ನಡೀತಾ ಇದೆ. ನೋಡಿ ಸ್ವಾಮಿ, ನಾವು ಈ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದು. ರೈತರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಕೆಲವರು ನಾಯಕರುಗಳಿಗೆ ಹೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವೇನಾರು ಸ್ಟ್ರೈಕ್ ಮಾಡಬೇಕು.